ಲೋರ್ಡ್, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರಲ್ಲಿ ನಾವಿಡುವ ಭರವಸೆ ನಮ್ಮನ್ನ ನಿರಾಶೆಗೊಳಿಸುವುದಿಲ್ಲ. ಪ್ರಭುಗ್ರೆಸರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಫಾದರ್ ಯಾರನ್ನ ನಂಬೋದು? ಫಾದರ್ ಯಾರನ್ನ ನಂಬೋದು? 32 ಹಲ್ಲಗಳನ್ನ ನಮ್ಮ ಮುಂದೆ ಕಿಸ್ದು ಬಿಟ್ಟು ಹಿಂದಿಂದ ಚೂರಿ ಹಾಕ್ತಾರಲ್ಲ, ಅವ ಚೂರಿ ಹಾಕಿದ್ದ ನಂತರ ನನಗೆ ನಂಬುವುದಕ್ಕೆ ಕಷ್ಟ. ಫಾದರ್ ಯಾರನ್ನ ನಂಬುವುದು? ಎದುರುಗಡೆ ತಾನು ದೈವಭಕ್ತ ಅಂತ ಬಿಂಬಿಸಿ ಹಿಂದ್ಗಡೆ ಅವರನ್ನ ಮುಗಿಸುವುದಕ್ಕೆ ಸ್ಕೆಚ್ ಆಗ್ತಾ ಇರುವವರನ್ನ ನಂಬುವುದಕ್ಕೆ ಸಾಧ್ಯನಾ? ಮೋಸ, ವಂಚನೆ, ದಗ ತುಂಬಿದಂತ ಈ ಪ್ರಪಂಚದಲ್ಲಿ ನಾವು ಯಾರ ಮೇಲೆ ಭರವಸೆ ಇಡುವುದು? ಹಾಗಾದರೆ ಆತ್ಮೀಯರೇ, ನಾವು ತಗೊಂಡಂತ ವೆಹಿಕಲ್ ಮೇಲೆ ಭರವಸೆ ಇಡೋಣವ? ಅಳ್ದು ತೂಗಿ ನೋಡಿ ಗೂಗಲಲ್ಲಿ ಸರ್ಚ್ ಮಾಡಿ ಯಾರೋ ಒಬ್ರು ಇಷ್ಟರವರೆಗೆ ಆಕ್ಸಿಡೆಂಟ್ ಆಗದೇ ಇರುವಂತ, ಆಕ್ಸಿಡೆಂಟ್ ಆದರೂ ಸಾಯದೇ ಇರುವಂತ ವೆಹಿಕಲ್ ಅನ್ನ ತಗೊಂಡ ವೋಲ್ವೋ ಕಾರ್. ಡಿಸೆಂಬರ್ 22, 2024 ನೆಲಮಂಗಲ ಟೋಲ್ ಗೇಟಿನ ಹತ್ರ. ಯಾಕಂದ್ರೆ ಅವ ಕಾರ್ ತಗೊಳ್ಳುವಾಗ ಆ ಕಾರಿಗೆ ಎದುರಿಂದ ಗುದ್ದಿದ್ದಾರೆ, ಏನಾಗಿಲ್ಲ. ಹಿಂದಿಂದ ಗುದ್ದಿದ್ದಾರೆ, ಏನಾಗಿಲ್ಲ. ಸೈಡಿಂದ ಗುದ್ದಿದ್ದಾರೆ, ಏನಾಗಿಲ್ಲ. ಈ ಕಡೆಯಿಂದ ಗುದ್ದಿದ್ದಾರೆ, ಏನಾಗಿಲ್ಲ. ಮೇಲಿಂದ ಯಾರು ಗುದ್ದಿಲ್ಲ. ಅವಾಗ ಗೊತ್ತಾಯಿತು ಮೇಲಿನಿಂದ ಗುದ್ದಿದರೆ ಎಲ್ಲವೂ ಹೋಗುತ್ತೆ ಅಂತ. 26 ಟನ್ ಇರುವಂತ ಕಂಟೈನರ್ ಕಾರಿನ ಮೇಲೆ ಬಿತ್ತು. ಚಂದ್ರಂ ಯಾಗಪಾಗೊಲ್ ಅನ್ನುವಂಥ ಮಹಾರಾಷ್ಟ್ರದ ಸಾಂಗ್ಲಿ ಎನ್ನುವಂಥ ಜಾಗಕ್ಕೆ ಸೇರಿದಂಥ ವ್ಯಕ್ತಿ 4 ಜನರನ್ನ ಅವರ ಜೊತೆಗೆ ಸ್ವರ್ಗಕ್ಕೆ ತಗೊಂಡೋದ. ಹಾಗಾದರೆ ನಮ್ಮಲ್ಲಿರುವಂಥ ವೆಹಿಕಲ್ ಮೇಲೆ ಭರವಸೆ ಇಡುವುದಕ್ಕೆ ಸಾಧ್ಯವಿಲ್ಲ. ತುಂಬಾ ಜನ ಬ್ಯಾಂಕಲ್ಲಿ ಸಾಲ ಮಾಡಿ ಅಲ್ಲಿ ಇಲ್ಲಿ ಬಂಗಾರ ಇಟ್ಟು ಮನೆಯನ್ನ ಕಟ್ಟಿದ್ದಾರೆ. ನಿಟ್ಟುಸಿರು ಬಿಟ್ಟು ಒಂದು ಸ್ವಂತ ಮನೆ ಕಟ್ಟಿದ್ದೇನೆ ಅಂತ ಆಲೋಚನೆ ಮಾಡಿದರೆ ಕಟ್ಟಿರುವ ಮನೆಯಲ್ಲಿ ಭರವಸೆ ಇಡೋಣವ? ಇಲ್ಲ. ಉಡುಪಿಯ ಅಂಬಲ್ಪಾಡಿ ಎನ್ನುವಲ್ಲಿ ಜುಲೈ 15, 2024 ರಮಾನಂದ ಶೆಟ್ಟಿ ಮತ್ತು ಅಶ್ವಿನಿ ದಂಪತಿಗಳು ಒಂದು ವಿಶಿಷ್ಟ ಮನೆಯನ್ನ ಕಟ್ಟಿದ್ರು. ಬೀಗ ಇಲ್ಲ, ಖಾಲಿ, ಬೆರಳು ಕೊಟ್ರೆ ಸಾಕು ಓಪನ್ ಆಗುವಂತ ಡೋರ್. ಅದ್ರೇನು ಮಾಡೋದು? ಆ ಡೋರೇ ಅವರಿಗೆ ಕಂಟಕ ಆಯಿತು. AC ಬ್ಲಾಸ್ಟ್ ಆಯಿತು. ಇಡೀ ಮನೆಗೆ ಬೆಂಕಿ ಹತ್ಕೊಂತು. 2 ಗಂಡ ಹೆಂಡತಿ ಸುಟ್ಟು ಕರಕಲಾದ್ರು. ಹಾಗಾದ್ರೆ ಮನೆಯಲ್ಲೂ ಕೂಡ ಭರವಸೆ ಇಡಂಗಿಲ್ಲ. ಸಂಬಂಧದಲ್ಲಿ ಭರವಸೆ ಇಡೋಣವ? ನನ್ನ ಅಳಿಯ, ನನ್ನ ಮೊಮ್ಮಗ, ಇಲ್ಲ. ಸಂಬಂಧದಲ್ಲೂ ಇವತ್ತು ಭರವಸೆ ಇಡುವುದಕ್ಕೆ ಸಾಧ್ಯವಿಲ್ಲ. ಬೆಳ್ತಂಗಡಿಯ ಬಾಲಕೃಷ್ಣ ಬಡಿಕಾಲಯ ನಿವೃತ್ತ ಮಾಸ್ಟರ್ ಕಾಸರಗೋಡಿಂದ ಅಳಿಯ ಬಂದ ಅಂತೇಳಿ ಒಳ್ಳೆ ಪುಲ್ಚಾರ್ ಮಾಡಿ ಬಾಳೆ ಎಲೆಯಲ್ಲಿ ಬಡಿಸಿದ ಅಳಿಯನಿಗೂ ಮೊಮ್ಮಗನಿಗೂ. 4 ಗಂಟೆಗೆ ಟೀ ಕೊಟ್ಟ. ಆದರೆ 4 ಗಂಟೆಗೆ ವಾಪಸ್ ಕಾಸರಗೋಡಿಗೆ ಹೋಗುವಾಗ ಮೊಮ್ಮಗ ಮುರಳಿ ಕೃಷ್ಣ, ಅಳಿಯ ರಾಘವೇಂದ್ರ ಮಾವನನ್ನು ಅಜ್ಜನನ್ನು ಕಡಿದು ಅಂಗಳದಲ್ಲಿ ಮಲಗಿಸಿಬಿಟ್ಟು ಹೋದರು. ಹಾಗಾದ್ರೆ ಸಂಬಂಧದಲ್ಲೂ ಭರವಸೆ ಇಡುವುದಕ್ಕೆ ಸಾಧ್ಯವಿಲ್ಲ. ಸುಖದಲ್ಲೂ ದುಃಖದಲ್ಲೂ ನಿನ್ನ ಜೊತೆಗೆ ನಾನು ಇರ್ತೀನಿ ಅನ್ನುವಂತ ಗಂಡನಲ್ಲಿ ಹೆಂಡತಿಯಲ್ಲಿ ಭರವಸೆ ಇಡೋಣವ? ಇಲ್ಲ ಅನ್ನತ್ತೆ. ಮತ್ತೊಂದು ಘಟನೆ, ಕಾರ್ಕಳದ ಹತ್ರ ಇರುವಂತ ಸ್ಥಳದಲ್ಲಿ ಬಾಲಕೃಷ್ಣ ಮತ್ತು ಪ್ರತಿಮಾ ಪರಸ್ಪರ ಪ್ರೀತಿಸಿ ಮದುವೆ ಆದರು. ಆದರೆ ಈ ಪ್ರತಿಮಾ ಗಂಡನಿಗೆ ಸ್ಲೋ ಪಾಯ್ಸನ್ ಹಾಕಿ ಯಾವಾಗ ಸಾಯ್ತಾನೆ ಅಂತ ಕಾದು ಕಾದು ಅಕ್ಟೋಬರ್ 20, 2024 ಮುಗಿಸಿಬಿಟ್ಲು. ಹಾಗಾದರೆ ಗಂಡ ಹೆಂಡತಿಯಲ್ಲೂ ಭರವಸೆ ಇಲ್ಲ. ಹಾಗಾದ್ರೆ ಪ್ರೀತಿಸುವವರ ಮೇಲೆ ಭರವಸೆ ಇಡೋಣವ? ಇಲ್ಲ, ಭರವಸೆ ಇಡಂಗಿಲ್ಲ. ಈಗ ತುಂಬಾ ಜನ ಹೆಂಡತಿಯರು ಗಂಡನಿಗೆ ಹೇಳ್ತಾ ಇದ್ರು, ಫ್ರಿಜ್ ತಾ ಫ್ರಿಜ್ ತಾ ಫ್ರಿಜ್ ತಾ ಅಂತ.
ಈಗ ಗಂಡ ಎಲ್ಲಾದರೂ ಹೆಂಡತಿಗೆ ಸರ್ಪ್ರೈಸ್ ಕೊಡೋಣ ಅಂತ ಡಬಲ್ ಡೋರ್ ಇದ್ದು ಫ್ರಿಡ್ಜ್ ಇಳಿಸಿದ ಕೂಡಲೇ ಈಕೆಯ ಎದೆ ಡಬ್ಬ 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 ಅನಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ ಫ್ರಿಡ್ಜ್ ಯಾಕೆ ತಂದಿದ್ದಾನೆ, ಅದು ಡಬಲ್ ಡೋರ್, ನನ್ನ ಸೈಜಿಗೆ ಇದೆ. ಯಾವಾಗ ಕಟ್ ಮಾಡಿ ಫ್ರಿಡ್ಜಲ್ಲಿ ಇಡ್ತಾನೋ ಗೊತ್ತಿಲ್ಲ. ಯಾಕಂದ್ರೆ ಮೊದಲು ಮಟನ್ ಚಿಕನ್ ಮಾತ್ರ ಫ್ರಿಡ್ಜಲ್ಲಿ ಇಡ್ತಾ ಇದ್ದಂಥ ಕಾಲ ಇತ್ತು. ಈಗ 37 ಪೀಸು, 54 ಪೀಸು, 74 ಪೀಸು. ಫ್ರಿಡ್ಜ್ ಯಾವ ಸೈಜಿಗಿದೆ ಆ ಸೈಜಿಗೆ ಪೀಸ್ ಮಾಡಿ ಫ್ರಿಡ್ಜಲ್ಲಿ ಇಡುವಂಥ ಕಾಲ ಬಂದುಬಿಟ್ಟಿದೆ. ಹೆಂಡತಿ ಗಂಡನ ಹತ್ರ ಕೇಳ್ತಾಳೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಫಾರಿನಿಂದ ಬಂದ ಗಂಡನನ್ನ ನೀಲಿ ಡ್ರಮ್ ಒಳಗಡೆ ಹಾಕಿ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಹೆಂಡತಿ ಮುಚ್ಚಿಬಿಟ್ಟಿದ್ದಾಳೆ. ಹೆಂಡತಿ ಗಂಡನ ಹತ್ರ ಕೇಳ್ತಾಳೆ, 5,000 ರೂಪಾಯಿ ಕೊಡ್ರಿ, 5,000 ರೂಪಾಯಿ ಕೊಡ್ರಿ. ಯಾವಾಗಲೂ ದುಡ್ಡು ಕೊಡಕ್ಕೆ ಏನು ಬ್ಯಾಂಕ್ ಇಟ್ಟಿದ್ದೀನ ನಾನು, ದುಡ್ಡಿಲ್ಲ ಕಣೆ. ಹಲೋ, ಹಾರ್ಡ್ವೇರ್ ಶಾಪ, ಒಂದು ನೀಲಿ ಡ್ರಮ್ ಮತ್ತು 2 ಸಿಮೆಂಟ್ ಬ್ಯಾಗ್ ಕಳಿಸಿಕೊಡಿ ಮನೆಗೆ. ಫೋನ್ ಇಡುವುದ್ರೊಳಗಡೆ 5,000 ರೂಪಾಯಿ ಗಂಡ ಹೆಂಡತಿ ಕೈಯಲ್ಲಿ ಕೊಟ್ಬಿಟ್ಟು, ಇಲ್ಲದಿದ್ರೆ ಇವ ಡ್ರಮ್ ಒಳಗಡೆ ಹೋಗ್ತಾನೆ. ಭರವಸೆ ಇಲ್ಲ, ಭರವಸೆ ಇಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಕೆಟ್ಟ ಪ್ರಪಂಚದಲ್ಲಿ ಜೀವಿಸ್ತಾ ಇರುವಂತ ನಾವು ಭರವಸೆಯ ಯಾತ್ರಿಕರಾಗಿ ಯಾರಲ್ಲಿ ಭರವಸೆ ಇಡೋಣ? ದೇವರಲ್ಲಿ ಮಾತ್ರ ಭರವಸೆಯನ್ನ ಇಡಬಹುದು ಅಂತ ದೇವರ ವಾಕ್ಯ ನಮಗೆ ರೋಮಾಪುರದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತೆ, ನಿಮ್ಮ ಭರವಸೆ ಯಾವತ್ತೂ ನಿಮ್ಮನ್ನ ನಿರಾಶೆಗೊಳಿಸುವುದಿಲ್ಲ. ದೇವರ ವಾಕ್ಯವನ್ನ ನಾವು ಓದುತ್ತಾ, ದೇವರ ವಾಕ್ಯ ಪವಿತ್ರ ಬೈಬಲನ್ನ ತೆರೆಯುತ್ತಾ ಹೋದಂತೆ ಬೈಬಲಲ್ಲಿ ಅನೇಕ ಭರವಸೆಯ ನಿದರ್ಶನಗಳನ್ನ ನಾವು ಕಾಣುತ್ತೇವೆ. ಅದರಲ್ಲಿ 7 ಆರಿಸಿ ನಿಮ್ಮ ಮುಂದೆ ನಾನು ಇಡ್ತೇನೆ. ನಮ್ಮ ದೇವರು ಯಾವತ್ತೂ ನಮ್ಮನ್ನು ನಿರಾಶೆಗೊಳಿಸುವಂತ ದೇವರಲ್ಲ, ನಮ್ಮ ನಿರಾಶೆಯನ್ನ ಭರವಸೆಯಾಗಿ ಪರಿವರ್ತಿಸುವಂತ ದೇವರು. ಅರಸರುಗಳ 2ನೇ ಗ್ರಂಥ ಅಧ್ಯಾಯ 4 ವಾಕ್ಯ 1ರಿಂದ 7ರಲ್ಲಿ ನಾವು ಕಾಣುತ್ತೇವೆ. ವಿಧವೆ ಮತ್ತು 2 ಮಕ್ಕಳನ್ನು ಹೊಂದಿದಂತ ಆ ವ್ಯಕ್ತಿ ಎಲೀಷಾ ಪ್ರವಾದಿ ಅವರ ಮನೆಯ ಮುಂದೆ ಸಾಕ್ತಾ ಹೋಗುವಾಗ ಈಕೆ ಹೇಳ್ತಾಳೆ, ನಾನು ವಿಧವೆ, ನನ್ನ ಹತ್ರ ಏನೂ ಇಲ್ಲ. ಕೆಲವರ ಒಂದು ಮನವಿ ಮಾಲೆ, ನಾವು ಬಡವರು, ನಮ್ಮ ಹತ್ರ ಏನೂ ಇಲ್ಲ. ನಾವು ಅವರ ತೋಟದಲ್ಲಿ ಕೆಲಸ ಮಾಡುವವರು, ನಾವು ಬಡವರು. ಈಗಿನ ಕಾಲದಲ್ಲಿ ತೋಟ ಇಟ್ಟವ ಸತ್ತ, ತೋಟದಲ್ಲಿ ಕೆಲಸ ಮಾಡಿದವರು ಬದುಕಿದ್ರು. ಯಾಕಂದ್ರೆ ಅಡಿಕೆಗೆ ರೇಟ್ ಆಗಲಿ ಆಗದೇ ಇರಲಿ, ಇವರಿಗೆ 600 ರೂಪಾಯಿ ಕೊಡೋದು ಕೊಡ್ಲೇಬೇಕು. ಬಡವರು 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 ಅಂತೀವಿ, ಯಾರನ್ನೋ ಉದ್ಧಾರ ಮಾಡಕ್ಕೆ ಇವರು ಬಡವರಾಗ್ತಾ ಇದ್ದಾರೆ ಅನ್ನುವಾಗ ಈಕೆ ಹೇಳಿದ್ಲು, ನನ್ನ ಹತ್ರ ಏನೂ ಇಲ್ಲ. ಅದಕ್ಕೆ ಎಲೀಷಾ ಪ್ರವಾದಿ ಹೇಳ್ತಾನೆ, ನಿನ್ನ ಹತ್ರ ಏನೂ ಇಲ್ಲ ಅಂತ ಹೇಳಬೇಡ, ಏನಿದೆ ಅನ್ನುವುದನ್ನ ಹೇಳು. ತುಂಬಾ ಜನ ನಾವು ದೇವರಿಂದ ಪಡೆದ ಆಶೀರ್ವಾದಗಳನ್ನು ಲೆಕ್ಕ ಹೇಳೋದಿಲ್ಲ, ಏನು ನಮಗೆ ದೊರಕಿಲ್ಲ ಅದರ ಕಡೆಗೆ ಗಮನ ಕೊಡ್ತೀವಿ. ಈಗ ಆ ವಿಧವೆ ಹೇಳ್ತಾಳೆ, ನನ್ನ ಭರಣಿಯಲ್ಲಿ ಸ್ವಲ್ಪ ಎಣ್ಣೆ ಇದೆ, ಸ್ವಲ್ಪ ಎಣ್ಣೆ ಇದೆ. ಹಾಗಾದ್ರೆ ಪಾತ್ರೆ ಮತ್ತೆ ಈ ಅಮ್ಮ ಹೇಳ್ತದೆ, ಪಾತ್ರೆ ಇಲ್ಲ. ಹೋಗಮ್ಮ, ಪಕ್ಕದ ಮನೆಯಲ್ಲಾದ್ರೂ ಕೇಳ್ಕೊಂಡು ಬಾರ. ಆಯ್ತು, 4-5 ಪಾತ್ರೆ ತಂದ್ಲು. ಎಲೀಷಾ ಪ್ರವಾದಿ ಹೇಳ್ತಾನೆ, ಈ ಎಣ್ಣೆಯನ್ನ ಪಾತ್ರೆಗೆ ಸುರಿ. ಎಲ್ಲ ಪಾತ್ರೆಗಳು ಫುಲ್ ಆದವಂತೆ. ಈಗ ಅಮ್ಮ ಮಗನ ಹತ್ರ ಕೇಳ್ತಾಳೆ, ಪಾತ್ರೆ ಇದೇನಪ್ಪ, ಇದು ತಾಯಿಯಿಂದ ಬಂದ ಬಳುವಳಿ ಅಲ್ವಾ? ಇಲ್ಲ 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 ಅಂತದ್ದು. ಆತನು ಹೇಳಿದ, ಇಲ್ಲ ಅಮ್ಮ. ಆತ ಯಾವಾಗ ಇಲ್ಲ ಅಂತ ಹೇಳಿದ, ಭರಣಿಯಿಂದ ಇಳಿಯುವಂತ ಎಣ್ಣೆನೂ ಮುಗಿದೇ ಹೋಯ್ತದೆ. ಯಾವಾಗ ನೀವು ಇಲ್ಲ ಇಲ್ಲ ಅಂತಿರೋ, ದೊರಕಿರುವಂತ ಆಶೀರ್ವಾದಗಳು ಕೂಡ ಹೊಂಟೋಗ್ತವೆ. ಈಗ ಬೇಸಿಗೆ ಕಾಲ ನೋಡಿ, ತುಂಬಾ ಜನರಿಗೆ ನೀರಿಲ್ಲ. ನಿಮ್ಗೆ ಒಂದು ದೇವರು ಕೊಟ್ಟಿರುವಂತ ಬಾವಿ ಇದೆ, ಪಕ್ಕದ ಮನೆಯವರು 1-2 ಕಡೆ ನೀರು ಕೊಡಮ್ಮ. ನಮ್ಗೇನೆ ಇಲ್ಲ, ನಿಮ್ಗೆ ಎಲ್ಲಿಂದ ಕೊಡ್ಲಿ? ಆಯ್ತು, 2ನೇ ದಿವಸ ಕೊಡ ಹಿಡ್ಕೊಂಡು ಹೋಗಾಕ ಖಾಲಿ ಮಣ್ಣು ಕಾಣುತ್ತಾ ಇರುತ್ತೆ. ಯಾಕಂದ್ರೆ ಇಲ್ಲ ಅಂದಾಗ ಇದ್ದ ಆಶೀರ್ವಾದಗಳು ಕೂಡ ಹೊರಟೋಗ್ತವೆ. ಈಗ ಎಲೀಷಾ ಪ್ರವಾದಿ ಹೇಳ್ತಾನೆ, ಯಾಕಂದ್ರೆ ಬಡತನದಿಂದ ನಿರಾಶೆಯಾಗಿದ್ದಂತ ಆ ಸ್ತ್ರೀಗೆ ಎಲೀಷಾ ಪ್ರವಾದಿ ಹೇಳ್ತಾನೆ, ಇದ್ದಂತ ಎಣ್ಣೆಯನ್ನ ಮಾರಿ ನಿನ್ನ ಸಾಲವನ್ನ ತೀರಿಸು. ನಮ್ಮ ದೇವರು ನಮ್ಮನ್ನ ನಿರಾಶೆಗೊಳಿಸುವ ದೇವರು ಅಲ್ಲ. 2ನೇ ಘಟನೆ, ಶುನೇಮಿನ ಆ ಸ್ತ್ರೀ. 2 ಅರಸರುಗಳ ಗ್ರಂಥ ಅಧ್ಯಾಯ 4 ವಾಕ್ಯ 8ರಿಂದ 20. ಎಲೀಷಾ ಪ್ರವಾದಿ ಮತ್ತೆ
ಆ ಊರಲ್ಲಿ ಹೋಗುವಾಗ ಮಕ್ಕಳಿಲ್ಲದಂತ ದಂಪತಿಗಳನ್ನ ಕಾಣ್ತಾನೆ. ಈಗಿನ ಕಾಲದಲ್ಲಿ ನೋಡಿ, ಮದುವೆ ಆದ ಕೂಡ್ಲೆ 2 ವರ್ಷ 3 ವರ್ಷದ ಒಳಗಡೆ ಮಕ್ಕಳು ಆಗಬೇಕು. ಇವರಿಗೆ ಅಗತ್ಯ ಇಲ್ಲದಿದ್ದರೂ ಚರ್ಚ್ ಅವರಿಗೆ ಅಗತ್ಯ ಇರುತ್ತೆ. ಇಲ್ವೇನೆ? ಏನು ಇಲ್ವಾ? ಅಲ್ಲ, ಅವರು ಆರಾಮವಾಗಿ ಜೀವಿಸ್ತಾ ಇದ್ದಾರೆ, ನಿಮ್ಗೆ ಯಾಕಪ್ಪ? ನೀವು ಸಾಕ್ತೀರಾ? ಇಲ್ಲ ತಾನೆ? ಬಾಯಿ ಬಿಡಲ್ಲ. ಆ ದಂಪತಿಗಳಿಗೆ 11 ವರ್ಷ ಮಕ್ಕಳಿರ್ಲಿಲ್ಲ. ಎಷ್ಟು ವರ್ಷ? 11 ವರ್ಷ. ಧರ್ಮ ಕೇಂದ್ರದ ಜನರು ಆಳಿಗೆ ಒಬ್ಬನಂತೆ ಮಾತಾಡಕ್ಕೆ ಶುರು ಮಾಡ್ತು. 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು, ಮನೆಯಲ್ಲ ಸ್ಟಾರ್ಟ್ ಆಯ್ತು. ನಾನು ಬೇಡ ಅಂದೆ, ಆ ಹುಡುಗಿನ ಬೇಡ ಅಂದೆ, ಮಾಡ್ಕೊಂಡ ನೋಡು ಈಗ ಇನ್ನು 11 ವರ್ಷ ಅಂದಮೇಲೆ ಮಾತಾಡೋದು ಬೇಕಾ? ಇಲ್ಲ. 11 ವರ್ಷ ಆದ ನಂತರ ಆರಂಭ ಆಯಿತು ನೋಡಿ, ಲಾಟ್ರಿ ಹೊಡೆದಂತೆ 7 ಜನ ಮಕ್ಕಳು. ಪಟ 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 ಪಟ. ಈಗ ಧರ್ಮ ಕೇಂದ್ರದ ಎಲ್ಲ ಸದಸ್ಯರು 4 ಪೆವಿಸ್ಟಿಕ್ ತಂದು ಬಾಯಿಗೆ ಹಾಕಿ, ಯಾಕಂದರೆ ದೇವರು ಕೊಡುವಾಗ ಅಳತೆ ಮೀರಿ ಕೊಟ್ಟು ಬಿಡ್ತಾನಂತೆ. ಅದೇ ರೀತಿಯಲ್ಲಿ ಈ ಶುನೇಮಿನ ಸ್ತ್ರೀಗೆ ಮಕ್ಕಳಿರಲಿಲ್ಲ, ನಿರಾಶೆ, ಎಲ್ಲ ಜನರಿಂದ ಬಂಜೆ 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 ಅಂತ ಎಣಿಸ್ಕೊಂಡು ಸಾಕಾಗಿತ್ತು. ಆದರೆ ಈ ಶುನೇಮಿನ ಸ್ತ್ರೀ ಎಲೀಷ ಪ್ರವಾದಿಯನ್ನು ನೋಡುವಾಗ ದೈವ ಸಂಭೂತ ವ್ಯಕ್ತಿಯಂತೆ ಎಲೀಷ ಪ್ರವಾದಿ ಕಾಣ್ತಾನೆ. ಅದಕ್ಕೆ ತನ್ನ ಗಂಡನ ಹತ್ರ ಹೇಳ್ತಾಳೆ, ಈ ವ್ಯಕ್ತಿಗೆ ನಮ್ಮ ಮನೆಯಲ್ಲೇ ನಾವು ಇರಿಸಿಕೊಳ್ಳೋಣ. ಆಗ ನಮ್ಮೂರನ್ನು ದಾಟಿ ಅವ ಹೋಗುವಾಗ ವಿಶ್ರಾಂತಿ ತಗೊಳ್ಳೋದಕ್ಕೆ ಮಾಳಿಗೆಯ ಮೇಲೆ ಒಂದು ಕೋಣೆಯನ್ನು ನಾವು ಸಿದ್ಧಪಡಿಸೋಣ. ಅದರ ಆತಿಥ್ಯದಿಂದ ಈ ಪ್ರವಾದಿಯನ್ನು ನೋಡಿಕೊಂಡಾಗ ಎಲೀಷ ಪ್ರವಾದಿ ತನ್ನ ಜೊತೆಗಿದ್ದ ಸಹಾಯಕ ಗೆಹಜಿ ಹತ್ರ ಹೇಳ್ತಾನೆ, ಈಕೆ ನಮಗೆ ಇಷ್ಟೊಂದು ಒಳ್ಳೆಯದನ್ನು ಮಾಡುವಾಗ ನಾವೇನಾದ್ರೂ ಆಕೆಗೆ ಮಾಡಬೇಕು. ಆಗ ಗೆಹಜಿ ಹೇಳ್ತಾನೆ, ಅವರಿಗೆ ಮಕ್ಕಳಿಲ್ಲ. ಎಲೀಷ ಪ್ರವಾದಿ ಹೇಳ್ತಾನೆ, ಬರುವ ವರ್ಷ ನಾವು ಈ ದಾರಿಯಲ್ಲಿ ಬರುವಾಗ ನಿನ್ನ ಕಂಕುಳಲ್ಲಿ ಒಂದು ಮಗು ಇರುತ್ತೆ. ನಿರಾಶೆಯನ್ನ ಭರವಸೆಯಾಗಿ ಪರಿವರ್ತಿಸುವ ದೇವರು. 3ನೇ ಉದಾಹರಣೆ, ಕಾನಾ ಊರಿನ ಮದುವೆ. ಏನಾಯ್ತು ಅಲ್ಲಿ? ಅದೊಂದಂತೂ ನಮಗೆ ಪಕ್ಕ ನೆನಪಿರುತ್ತೆ. ದ್ರಾಕ್ಷಾರಸ ಯಾಕೆ ಕಡಿಮೆ ಬಿತ್ತು? ಜನ ಜಾಸ್ತಿ ಆದ್ರ? ಇಲ್ಲ. ಫ್ರೀಯಾಗಿ ಸಿಕ್ಕಿತ್ತಂತ ಸ್ವಲ್ಪ ಜಾಸ್ತಿ ಏರಿಸಿದ್ರೆ ಇರ್ಬೋದು. ಯಾಕಂದ್ರೆ ನಾವು ಮನೆಯಲ್ಲಿ ಕುಡಿಯುವಾಗ 60ಯಲ್ಲೇ ಮುಗಿಸ್ತೀವಿ, ಫ್ರೀ ಸಿಕ್ಕಿದಾಗ 180ರವರೆಗೆ ಹೋಗ್ತೀವಿ. ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಮೈಲೇಜ್ ಜಾಸ್ತಿ ಸಿಗತ್ತೆ. ಅವಾಗ ಇರ್ಬೋದು. ಯಾಕಂದ್ರೆ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ನಡೆದ್ರೆ 200 ಜನರನ್ನ ಕರೆದ್ರೆ ನೀವು ಎಷ್ಟು ಊಟ ಮಾಡ್ತೀರಿ? ನೀವು ಎಷ್ಟು ಜನರಿಗೆ ಊಟ ತಯಾರು ಮಾಡ್ತೀರಿ? 250 ಅಲ್ವಾ? ಮಿಕ್ಕಿದ್ರೂ ಪರವಾಗಿಲ್ಲ, ಕಡಿಮೆ ಬೀಳಬಾರ್ದು. ಯಾಕಂದ್ರೆ ಕಡಿಮೆ ಬಿದ್ದರೆ ಇವರ ನಾಲಿಗೆಯನ್ನು ಒಲಿಯೋದು ಯಾರು? ಅಲ್ವಾ? ಅದು ಕಡಿಮೆ ಅಂದ್ರೆ ಕೊನೆ ಒಬ್ಬ ವ್ಯಕ್ತಿಗೆ ಕಡಿಮೆ ಬಿದ್ದರೆ ಸಾಕು, ಶುರು. ಅದಕ್ಕೇನೆ ಇಲ್ಲ ಕಣ, ನಾನಂತೂ ಫಸ್ಟಿಗೆ ಊಟ ಮಾಡ್ಕೊಂಡು ಬಂದೆ ನೋಡಿ, 3 ಕಬಾಬ್ ಪೀಸ್. ಇಂಥವರು 60-70 ಮಂದಿ ಇದ್ದಾರೆ ಫಸ್ಟ್ ಹೋಗಿ ಊಟ ಮಾಡುವಂಥವರು. ಹಾಗಾದರೆ ಈ 250 ಜನರಿಗೂ ಊಟ ತಯಾರಿಸಿ ಕೆಲವೊಮ್ಮೆ ಕಡಿಮೆ ಬೀಳುತ್ತೆ. ಹೆಂಗೆ? ಹೆಂಗೆ? ಇಲ್ಲ, ಜಾಸ್ತಿ ಜಾಸ್ತಿ ತಿನ್ನಲ್ಲ. ಅದಕ್ಕೆ ಕಾರಣ ಇವರೇ, ಇಲ್ಲಿ ಕೂತಿದಾರಲ್ಲ, ಇವು ಸೀರೆ ಉಟ್ಕೊಂಡು ಬರ್ತಾರಲ್ಲ ಅವರು. ಯಾಕಂದ್ರೆ ಒಬ್ಬೊಬ್ಬರು ಬರಲ್ಲ, ಒಂದೊಂದನ್ನ ಕರ್ಕೊಂಡು ಬರ್ತವೆ. ಆದ್ರಿಂದ ತಗೊಂಡಂತ ಪ್ಲೇಟಲ್ಲೇ ತಿನ್ನಿಸ್ಬಹುದು, ಅವಕ್ಕೆ ತಿನ್ನಿಸ್ಬಹುದು. ಇಲ್ಲ 2 ಪ್ಲೇಟು ಹಾಕ್ರಿ. ಒಂದು 3 ಸೆಂಟಿಮೀಟರ್ ಇರುತ್ತೆ ಅದು, ಇನ್ನೊಂದು ಪ್ಲೇಟು. ಆ ಪ್ಲೇಟನ್ನು ಹಾಕುವಾಗ ಹೇಳಲ್ಲ ಇದು ಇದಕ್ಕೆ ಸ್ವಲ್ಪ ಸ್ವಲ್ಪ. ಇಲ್ಲ, ತಾಯಿಗೆ ಎಷ್ಟು ಬಡಿಸಿದ್ರು ಅಷ್ಟೇ ಬಡಿಸ್ತವೆ. ಕಬಾಬ್ ಪೀಸ್ ಇದ್ರು ಒಂದು ಈಟು ಹೋಗಲ್ಲ, ಮೂಳೆ ಪೀಸ್ ಇಷ್ಟಿಷ್ಟು ಬಿದ್ದಿರ್ತವೆ ಅಲ್ಲಿ. ಕಬಾಬ್, ಮಟನ್, ಚಿಕನ್, 4-3 ರೊಟ್ಟಿ ಎಲ್ಲ ಹಾಕಿ ತಗೊಂಡು ಹೋಗ್ತವೆ. ತಿನ್ನೆ. ಅದು ಈ ಇಲಿ ಬಿಲ ಕೊರಿಯುತ್ತಲ್ಲ, ಹಂಗೆ ಒಂದು ಸ್ವಲ್ಪ ಕೊರೆದು ಬಿಟ್ಟು, ನನ್ನ ಬ್ಯಾಡ. ಯಾರಪ್ಪಂದು ಹೋಯ್ತು? ನಮ್ದ?
ಮಾಡಿತ್ತವರಲ್ವಾ, ಹೋಗ ಬೇಡ ಬಿಡ ಅಲ್ಲೇ ಇಡ. ಇಂಥದ್ದು 50 ಬಂದ್ರೆ ಊಟ ಸಾಕಾಗಬಹುದಾ? ಇಲ್ಲ. ನೋಡಿ, ಊಟ ಕಡಿಮೆ ಬಿದ್ದಿದ್ದು ಮಾತ್ರ ನಮ್ಮ ಗಮನಕ್ಕೆ ಬರುತ್ತೆ. ಆ ಹಾಲ್ ಹತ್ರ ಬಿಟ್ಟು ಹೋಗಿರುವಂತ ಪ್ಲೇಟ್ಗಳಲ್ಲಿ ಉಳಿದಿರುವಂತ ಅನ್ನ ಯಾರಿಗಾದ್ರೂ ಕಾಣುತ್ತಾ? ಯಾರಿಗೂ ಕಾಣಲ್ಲ. ಯಾಕಂದ್ರೆ ನಮ್ಮ ಮನೆದ್ದಾದ್ರೆ ಬಾಚಿ ಬಾಚಿ ತಿಂತೀವಿ. ಪಕ್ಕದ ಮನೆದ್ದು ನಮಗೆ ಕೊಡ್ತಾರೆ ಅಂದ್ರೆ, ಪಕ್ಕದ ಮನೆಯಲ್ಲಿ ಸೆಲೆಬ್ರೇಷನ್ ಇದೆ ಅಂದ್ರೆ ನಮಗೇನಪ್ಪ, ಅವನ ಹತ್ರ ದುಡ್ಡಿದೆ ಮಾಡಿದಾನೆ. ಈಗೇನೆ ಖಾನಾಪುರಿನ ಮದುವೆಯಲ್ಲಿ ದ್ರಾಕ್ಷಾರಸ ಕಡಿಮೆ ಬಿತ್ತು. ಈಗ ನಿಮಗೂ ಗೊತ್ತು, ಒಂದು ಮದುವೆಯಲ್ಲಿ ಊಟ ಕಡಿಮೆ ಬಿದ್ದರೆ ಆ ಮನೆಯವರ ಪರಿಸ್ಥಿತಿ ಹೆಂಗಿರ್ಬೇಕು ನೋಡಿ. ರೆಡಿ ಮಾಡಕ್ಕಾಗುತ್ತಾ? ಇಲ್ಲ. ಒಂದು ತಳಮಳ. ಯಾಕಂದ್ರೆ ದ್ರಾಕ್ಷಾರಸ ಕಡಿಮೆ ಬಿದ್ದಿದ್ದು. ಈಗ ನಿಮ್ಮಲ್ಲಿ ನಿಮ್ಮ ಫಂಕ್ಷನ್ ಅಲ್ಲಿ ಶರ್ಬತ್ ಕಡಿಮೆ ಬಿದ್ದರೆ ನೀವು ಟೆನ್ಷನ್ ಆಗ್ತೀರಾ? ಇಲ್ಲ. ಯಾಕಂದ್ರೆ ಟಿಂಕ ಮಿಂಕ ಪಿಂಕ ಪುಂಕ ಅಂತ ಎಲ್ಲ ಪೌಡರ್ಗಳಿವೆ. 2 kg ಸಕ್ಕರೆ ತಂತು 4 ಕೊಡ ನೀರು ಹಾಕ್ತ ಕಲ್ಸಿತ್ತು, ಹೆಂಗೆ ಕೊಡ್ತು. ಅಲ್ಲಿ ಕಡಿಮೆ ಬಿದ್ದಿದ್ದು ಗೊತ್ತಿಲ್ಲ, ಮಾಡಿ ಕೊಟ್ಟಿದ್ದು ಗೊತ್ತಿಲ್ಲ. ಪಟ್ಟಂತ ಮಾಡು. ದ್ರಾಕ್ಷಾರಸ ಪಟ್ಟಂತ ಮಾಡಕ್ಕಾಗತ್ತ? ಇಲ್ಲ. ನಿರಾಶೆ, ಏನ್ ಮಾಡುವುದಂತ ಗೊತ್ತಿಲ್ಲ. ನೋಡಿ, ಭರವಸೆಯ ನಕ್ಷತ್ರ ಮಾತೆ ಮರಿಯಮ್ಮನವರ ಗಮನಕ್ಕೆ ಅದು ಹೋಯಿತು. ಆಕೆ ಯಾವ ಕುಟುಂಬವನ್ನ ನಿರಾಶೆಯಲ್ಲಿ ಇಡೋದಿಲ್ಲ ಅನ್ನುವುದಕ್ಕೆ ನೇರವಾಗಿ ಯೇಸುವನ್ನ ಭೇಟಿ ಆಗ್ತಾರೆ. ಮಗ, ಅವರಲ್ಲಿ ದ್ರಾಕ್ಷಾರಸ ಕಡಿಮೆಯಾಗಿದೆ. ನಿಮ್ಮ ಕುಟುಂಬದಲ್ಲಿ ಪ್ರೀತಿಯ ದ್ರಾಕ್ಷಾರಸ, ಆರೋಗ್ಯದ ದ್ರಾಕ್ಷಾರಸ ಕಡಿಮೆಯಾದಾಗ ನೀವು ಬರಬೇಕಾದಂತ ಸ್ಥಳ ಈ ಸ್ಥಳ. ಅಮ್ಮ, ನಮ್ಮ ಕುಟುಂಬದಲ್ಲಿ ಆರೋಗ್ಯದ ದ್ರಾಕ್ಷಾರಸ ಕಡಿಮೆಯಾಗಿದೆ, ಸಮಾಧಾನದ ದ್ರಾಕ್ಷಾರಸ ಕಡಿಮೆಯಾಗಿದೆ. ಎಲ್ಲ ತೊಂದರೆಗಳು ನಮ್ಮ ಕುಟುಂಬವನ್ನ ಸುತ್ತುವರಿದಿವೆ ಅಮ್ಮ. ಅಮ್ಮ ಹೇಳ್ತಾಳೆ, ಭಯ ಪಡಬೇಡ ಮಗಳೇ, ಯೇಸು ಇದ್ದಾರೆ. ನಾನು ಹೇಳ್ತೀನಿ. ಅಲ್ಲಿ ನೀರಿದ್ದದ್ದನ್ನ ದ್ರಾಕ್ಷಾರಸವಾಗಿ ಪ್ರಭು ಯೇಸು ಪರಿವರ್ತನೆ ಮಾಡಿದರು. ಮತ್ತೆ ನಿರಾಶೆಯನ್ನ ಭರವಸೆಯಾಗಿ ಪರಿವರ್ತಿಸಿದರು. 4ನೇದು, ಪೇತ್ರ ಇಡೀ ರಾತ್ರಿ ಬಲೆ ಬೀಸಿದ. ಏನಾದ್ರೂ ಸಿಕ್ತಾ? ಇಲ್ಲ. ಬೆಳಿಗ್ಗೆ ಏನ್ ಮಾಡ್ತಾ ಇದ್ದ ಆತ? ಬಲೆಯನ್ನ ತೊಳಿತಾ ಇದ್ದ. ಯೇಸು ಬಂದ್ರು, ಪ್ರಬೋಧನೆ ಸ್ಟಾರ್ಟ್ ಮಾಡಿಬಿಟ್ರು ದೋಣಿಯಲ್ಲಿ ಕುಳಿತು. ಪೇತ್ರನಿಗೆ ಯೇಸು ಹತ್ರ ಹೇಳಕ್ಕೆ ಆದ್ರೂ ಟೈಮ್ ಸಿಕ್ಕಿದ, ಸ್ವಾಮಿ ಮೀನ್ ಸಿಕ್ಕಿಲ್ಲ ಅಂತ? ಇಲ್ಲ. ಈತ ಯೇಸುವಿನ ಪ್ರಬೋಧನೆ ಕೇಳಿದ್ನೋ? ಕೇಳಿರಕ್ಕಿಲ್ಲ. ಯಾಕಂದ್ರೆ ಟೆನ್ಷನ್ ಅಲ್ಲಿ ಕೇಳೋದು ಹೆಂಗೆ? ಈಗ ನಿಮ್ಮಲ್ಲಿ ತುಂಬಾ ಜನರಿಗೆ ಫೋನ್ ಬಂದಿದೆ ಮನೆಯಲ್ಲಿ, ದೊಡ್ಡಮ್ಮ ಬಂದಿದ್ದಾರೆ, ದೊಡ್ಡಮ್ಮನ ಮಗ ಬಂದಿದ್ದಾರೆ ಅಂತ. ಈಗ ಇವತ್ತು ರಾತ್ರಿ ಹೋಗಬೇಕು. ಈಗ ಕೆಲವರು ಈಗ ಈ ಕಡೆ ಬಂದ್ರು, ಇಲ್ಲಿವರೆಗೆ ಅದೇ ಆಲೋಚನೆಯಲ್ಲಿ ಇದ್ರು. ದೊಡ್ಡಮ್ಮ ಬಂದಿದ್ದಾರೆ, ಮಟನ್ ತಿಂತಾರೆ. ದೊಡ್ಡಮ್ಮನ ಮಗ ಮಟನ್ ತಿನ್ನಲ್ಲ. 2 ಮಾಡ್ಬೇಕು. ಏನಪ್ಪ ಮಾಡೋದು? ನಾಳೆ ಬೆಳಿಗ್ಗೆ ಹೋಗಿ ಪ್ರಬೋಧನೆ ಎಲ್ಲಿ ಹೋಗುತ್ತೆ? ಈ ಪೇತ್ರನಿಗೆ ಚಿಂತೆ ಇಷ್ಟಿತ್ತ, ಏನ್ ಮಾಡೋದು. ಆದರೆ ದೇವರು ನಮ್ಮ ನಿರಾಶೆಗಳನ್ನ ನೋಡ್ತಾರೆ. ಪ್ರಬೋಧನೆ ಮುಗಿದು ಕೂಡ್ಲೆ ಪೇತ್ರನಿಗೆ ಹೇಳ್ತಾರೆ, ನಿನ್ನ ಬಲೆಯನ್ನ ಆಳವಾದ ಸಮುದ್ರಕ್ಕೆ ಹಾಕು. ಮೀನು ಹಿಡಿಯುವುದರಲ್ಲಿ ಎಕ್ಸ್ಪರ್ಟ್ ಯಾರು? ಪೇತ್ರ. ಯೇಸುವಿಗೆ ಏನಾದ್ರೂ ಗೊತ್ತಾ? ಯೇಸುವಿಗೆ ಬಡಗಿ ಕೆಲಸ ಮಾತ್ರ ಗೊತ್ತು. ಕೆಲವೊಮ್ಮೆ ನಾವು ಆಲೋಚನೆ ಮಾಡ್ತೀವಿ, ಅವನಿಗೇನು ಗೊತ್ತು ಅಂತ. ಕೆಲವೊಮ್ಮೆ ಬೇರೆಯವರ ವಿಚಾರ ಸ್ವಲ್ಪ ಕೇಳಬೇಕಾಗತ್ತೆ. ನೀವು ಒಂದು ನಟ್ಟನ್ನು ಕೂರಿಸ್ತಾ ಇದ್ದೀರಿ ಮನೆಯಲ್ಲಿ, ಹಿಂಗೆ ತಿರುಗಿಸ್ತಾ ಇದ್ರೆ ಎಷ್ಟು ತಿರುಗಿಸಿದ್ರು ಕೂರಲ್ಲ. ಅದು ನಿಮ್ಮ ನಾಕಾಣೆ ಇದೆಯಲ್ಲ, ಅದು ಬಂದು ಪಪ್ಪ ಹಂಗೆ ಅಲ್ಲ ಹಿಂಗೆ ತಿರುಗಿಸುವಂಥದ್ದೇ. ನೀವು ಅರ್ಧ ಗಂಟೆ ತಿರುಗಿಸಿದ್ರಿ, ತಲೆಯೆಲ್ಲ ಕೆಟ್ಟೋಗಿದೆ, ಕೂರ್ತಾ ಇಲ್ಲ. ಇವ ಬಂದು ಹಂಗೆಲ್ಲಪ್ಪ ಹಿಂಗೆ ಕೂರಿಸು ಅಂದ್ರೆ ತೆಗೆದು ಆ ಸ್ಕ್ರೂ ಡ್ರೈವರಲ್ಲೇ ಒಂದು ತಲೆಗೆ ಕೊಡೋಣ ಅಂತ ಅನಿಸುತ್ತೆ. ಆದರೂ ಇರ್ಲಿ ಅಂತೇಳಿ ಸ್ಕ್ರೂ ಡ್ರೈವರನ್ನು ಹಿಂಗೆ ತಿರುಗಿಸುವ ಬದಲು ಹಿಂಗೆ ತಿರುಗಿಸಿದ್ರಿ. 1 ನಿಮಿಷಕ್ಕೆ ನಟ್ಟು ಕೂತು ಮಗನಿಸುತ್ತೆ, ಯಾವಾಗದಿಂದ ಆಗ್ಲೇ ತಿರುಗಿಸಿದೆಯಲ್ಲ ಇದು ಹಿಂಗೆ. ಕೆಲವೊಮ್ಮೆ ಕೆಲವರ ಮಾತುಗಳನ್ನು ಕೇಳಬೇಕು. ಈಗ ಪೇತ್ರ ಅಷ್ಟು ಎಕ್ಸ್ಪರ್ಟ್ ಆಗಿದ್ರು ಕೂಡ, ನಿರಾಶೆಯಲ್ಲಿ ತುಂಬಿದ್ರು ಕೂಡ, ಯೇಸುವಿನ ಮಾತಿಗೆ ಬಲೆಯನ್ನ ಬೀಸ್ತಾನೆ. ಅವನ ಜೀವಮಾನದಲ್ಲಿ ಹಿಡಿಯದಂತ ಮೀನು ಆತನಿಗೆ ಸಿಕ್ತು. ಈಗ ನನ್ನ ಪ್ರಶ್ನೆ, ಇದು ಬೈಬಲಲ್ಲಿ ಇಲ್ಲ. ಇಡೀ ರಾತ್ರಿ ಇಲ್ಲದ ಮೀನು ಈಗ ಎಲ್ಲಿಂದ ಬಂತು? ನೀವು ಅದ್ಭುತ ಮಾಡಿದ್ರು, ಯೇಸು ಅದ್ಭುತ ಮಾಡಿದ್ರು ಅನ್ಬೋದು. ಆದ್ರೆ ನಂದು ಚಿಂತನೆ ಬೇರೆ. ಯೇಸು ಎಲ್ಲಿಂದ ಪ್ರಬೋಧನೆ ಮಾಡಿದ್ದು?
ಸಮುದ್ರದಿಂದ. ಹೌದಾ? ದೋಣಿಯನ್ನ ಆ ಕಡೆಗೆ ಎಳೆದು ಸಮುದ್ರದಿಂದ. ನಾನು ಆಲೋಚನೆ ಮಾಡ್ತೇನೆ, ಎಲ್ಲೋ ಒಂದು ಮೂಲೆಯಲ್ಲಿದ್ದಂಥ ಮೀನುಗಳು ರೆಸ್ಟ್ ತಗೊಳ್ತಾ ಇದ್ದಂಥದ್ದು ಯೇಸುವಿನ ಪ್ರಬೋಧನೆಯ ಶಬ್ದ ಕೇಳಿ ಸ್ವಯಂ ಅಂತ ಬಂದ್ಬಿಟ್ಟಿದ್ದಾವೆ. ಯಾಕಂದ್ರೆ ಸಂತ ಅಂತೋಣಿಯವರೇ ಪ್ರಬೋಧನೆ ಮಾಡುವಾಗ ಎಲ್ಲ ಮೀನುಗಳು ದಡಕ್ಕೆ ಬಂದು ಪ್ರಬೋಧನೆ ಕೇಳ್ತಿದ್ವಂತೆ. ಸಂತ ಅಂತೋಣಿಯವರಿಗಿಂತ ಯೇಸುವಿನ ಪ್ರಬೋಧನೆ ಪವರ್ಫುಲ್ ಆಗಿರ್ಬೋದು ಅಂತ ನನ್ನ ನಂಬಿಕೆ. ಅನ್ನುವಾಗ ಈ ಜೀವಿಗಳೆಲ್ಲವೂ, ಯಾಕಂದ್ರೆ ಜನರೇ ಕೇಳೋದಿಲ್ಲ ಅನ್ನುವಾಗ ಸೃಷ್ಟಿ ಪ್ರಬೋಧನೆಯನ್ನ ಕೇಳ್ತೋ ಏನೋ, ಪಾಪ ಬಂದು ಸಿಕ್ಕಾಕೊಂಡು ಬಲೆ ಹರಿಯುವಷ್ಟು ಮೀನು ಸಿಕ್ತು. ತದನಂತರ ಆತ್ಮೀಯರೇ, ಮಾರ್ತಾ ಮತ್ತು ಮರಿಯಳ ಜೀವನವನ್ನು ನಾವು ತೆಗೆದುಕೊಂಡಾಗ, ತಮ್ಮನನ್ನ ಕಳೆದುಕೊಂಡು ನಿರಾಶೆಯಲ್ಲಿದ್ದಾಗ ಯೇಸು ಅವರ ಜೀವನದಲ್ಲಿ ಭರವಸೆಯನ್ನ ಮೂಡಿಸಿದರು. 38 ವರ್ಷಗಳ ಕಾಲ ಕುರಿ ಬಾಗಿಲ ಬಳಿಯಲ್ಲಿ ಬಿದ್ದಿದ್ದಂಥ ರೋಗಿ, ನಿರಾಶೆಯಲ್ಲಿದ್ದವ, ನನ್ನಿಂದ ಎದ್ದು ಹೋಗಕ್ಕಾಗಲ್ಲ, ನನಗೆ ಆರೋಗ್ಯ ಸಿಗಲ್ಲ ಅನ್ನುವಂಥ ಕಾಲದಲ್ಲಿ ಯೇಸು ಕ್ರಿಸ್ತರು ಬಂದು ಕೇಳ್ತಾರೆ, ನನ್ನಿಂದ ನಿನಗೇನಾಗಬೇಕು, ಎದ್ದು ನಡೆ. ನೋಡಿ, ನಿರಾಶೆಯಲ್ಲಿದ್ದಂಥ ಅವನ ಬಾಳಿನಲ್ಲಿ ಭರವಸೆ ಮೂಡಿತು. ಅಬ್ರಹಾಮ ಮತ್ತು ಈ ಸಾರಾ ಇಳಿಯ ವಯಸ್ಸಿನವರೆಗೆ ಮಕ್ಕಳ ಭಾಗ್ಯ ಅವರಿಗೆ ಸಿಕ್ಕಿಲ್ಲ, ಆದರೆ ಕೊನೆ ಕಾಲಕ್ಕೆ ಮಕ್ಕಳ ಭಾಗ್ಯ ಅವರಿಗೆ ಸಿಕ್ತು. ಅವರ ನಿರಾಶೆ ಭರವಸೆಯಾಗಿ ಪರಿವರ್ತನೆ ಆಯಿತು. ಆದ್ದರಿಂದ ನಾವು ಏನು ಚಿಂತೆ ಮಾಡಬೇಕಾಗಿಲ್ಲ. ಭರವಸೆ ನಮ್ಮನ್ನ ಯಾವತ್ತೂ ನಿರಾಶೆಗೊಳಿಸುವುದಿಲ್ಲ. ಅದರಿಂದ ಈ ಜೂಬ್ಲಿ ವರ್ಷದಲ್ಲಿ ನಾವಿರುವಾಗ ಭರವಸೆಯ ಯಾತ್ರಿಕರು. ಅದರಿಂದ ಭರವಸೆ ಅಂದ್ರೆ ಏನು? ಭರವಸೆ ಅಂದ್ರೆ ಏನು ಅಲ್ಲ, ಬರುವ ಆಸೆ, ಮುಂದಿರುವಂತಹದ್ದು, ನಮ್ಮ ಬಾಳಿಗೆ ಬರುವಂತ ಆಸೆ ಭರವಸೆ. ಇವತ್ತು ಕಷ್ಟ ಇರಬಹುದು, ಇವತ್ತು ವೇದನೆ ಇರಬಹುದು, ಇವತ್ತು ಅನಾರೋಗ್ಯ ಇರಬಹುದು, ನಾಳೆ ನಿಮ್ಮನ್ನ ದೇವರ ಆಶೀರ್ವಾದ ಮಾಡಬಾರ್ದು ಅಂತ ಇದೇನಾ? ಭರವಸೆಯಲ್ಲಿರ್ಲಿ, ನಿರಾಶೆ ಆಗಬೇಡಿ. ಆದ್ರಿಂದ ಈ ಜೂಬ್ಲಿ ವರ್ಷದಲ್ಲಿ ಭರವಸೆಯ ಯಾತ್ರಿಕರಾಗಿ ನಾವು ಮಾಡಬೇಕಾದಂತ 4 ಕೆಲಸಗಳು, ದೊಡ್ಡ ಕೆಲಸಗಳಲ್ಲ, 4 ಕೆಲಸಗಳು. 1ನೇದ್ದು, ದೇವರ ಬಳಿಗೆ ಹಿಂತಿರುಗಿ. ದೇವರ ಬಳಿಗೆ ಹಿಂತಿರುಗಿ, ದೇವರ ಬಳಿಗೆ ವಾಪಸ್ ಬನ್ನಿ. ಲೋಕದಲ್ಲೇ ಮುಳುಗಬೇಡಿ, ಯಾಕಂದ್ರೆ ಅಲ್ಲಿ ಭರವಸೆ ಇಲ್ಲ. ನೀವು ಏನೇ ಇದ್ರು, ನೀವು ಕಷ್ಟದಲ್ಲಿ ಕೂಡಿಟ್ಟಂತ ಹಣ ಬ್ಯಾಂಕಲ್ಲಿ ಇದೆಯಲ್ಲ, ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ, ಯಾವ ಮ್ಯಾನೇಜರ್ ಕಾಲ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಅಮ್ಮ, ನಾವು ಕೆನರಾ ಬ್ಯಾಂಕಿಂದ ಮ್ಯಾನೇಜರ್ ಮಾತಾಡೋದು, ನಿಮಗೊಂದು OTP ಬರುತ್ತೆ, ಹೇಳಿ. ತಗೊಳ್ಳಿ ಸರ್, 3 4 7 8. 15 ಲಕ್ಷ ಹೋಯ್ತು, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಅದರಿಂದ ನಿರಾಶೆ ಯಾವಾಗ ಬರುತ್ತೆ ಅಂತ ಹೇಳಕ್ ಬರಲ್ಲ. ಅದರಿಂದ ದೇವರ ಬಳಿಗೆ ಹಿಂತಿರುಗೋಣ, ಟೇಕ್ ಎ ಯೂ ಟರ್ನ್. ಕಳೆದ ವರ್ಷ ನಾವು ಮಂಗಳೂರಲ್ಲಿ ಧ್ಯಾನ ಮುಗಿಸಿ ಹಾಸನಕ್ಕೆ ಹೋಗ್ಬೇಕಿತ್ತು, ಗಾಡೆನಹಳ್ಳಿಗೆ. 8:15 ಧ್ಯಾನ ಮುಗಿಯುತ್ತದೆ ರಾತ್ರಿ. ಡ್ರೈವರ್ಗೆ ಹೇಳಿದೆ, ರಾತ್ರಿ ಹೋಗೋಣಪ್ಪ, ಯಾಕಂದ್ರೆ ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ಧ್ಯಾನ ಶುರು ಮಾಡಬೇಕು. ಡ್ರೈವರ್ ಹೇಳಿದೆ, ನಾನು ಡ್ರೈವ್ ಮಾಡ್ತೀನಿ ಫಾದರ್. ಅಲ್ಲ, ದಾರಿ ಗೊತ್ತಾಗ್ಬೇಕಲ್ವಾ? ಮ್ಯಾಪ್ ಕೇಳಿ ಫಾದರಿಗೆ ಫೋನ್ ಮಾಡಿ ಮ್ಯಾಪ್ ಹಾಕ ಕೇಳಿ, ಆ ಮ್ಯಾಪಲ್ಲಿ ಹೋಗ್ಬೋದು. ನಾನು 11 ಗಂಟೆಗೆ ಫೋನ್ ಮಾಡಿದೆ ಫಾದರಿಗೆ, ಫಾದರ್ ನಾವು ರಾತ್ರಿನೇ ಬರ್ತೀವಿ, ನಮಗೊಂದು ಮ್ಯಾಪ್ ಕಳಿಸಿ ಅಂತ. ಕಳಿಸಿ ಕೊಟ್ರು. ಆ ಹುಡುಗಿಯ ಮೇಲೆ ನಂಬಿಕೆ ನಮಗೆ, ಮ್ಯಾಪಲ್ಲಿ ಮಾತಾಡ್ತಾಳಲ್ಲ, ನಂಬಿಕೆ. ಅವಳು ಸ್ಟಾರ್ಟ್ ಮಾಡಿದ ಕೂಡಲೇ, ಯು ಗೋ ಸ್ಟ್ರೈಟ್, ಟೇಕ್ ಎ ಲೆಫ್ಟ್, ರೈಟ್, ಹಂಗೂ ಹಿಂಗೂ. 12 ಗಂಟೆಗೆ ಹಾಸನಕ್ಕೆ ಬಂದೆವು. ಹಾಸನಕ್ಕೆ ಬಂದು ಇನ್ನೂ ಒಳದಾರಿ, ಗಾಡೆನಹಳ್ಳಿಗೆ ಹಳ್ಳಿ ದಾರಿ, ಲೈಟ್ ಇಲ್ಲ, ಏನಿಲ್ಲ. ನಮ್ಮ ನಂಬಿಕೆ ಯಾರ ಮೇಲೆ? ಹುಡುಗಿ ಮೇಲೆ. 1 ಗಂಟೆ ರಾತ್ರಿಗೆ ಬಂದು ನಿಲ್ಲಿಸಿದ್ಲು. ಯು ಹ್ಯಾವ್ ರೀಚ್ಡ್ ಯುವರ್ ಡೆಸ್ಟಿನೇಷನ್ ಅಂದು. ಒಂದು ಚರ್ಚ್ ಅಂದ ಮೇಲೆ ಒಂದು ಲೈಟ್ ಇರ್ಬೇಕಲ್ವಾ? ಇಲ್ಲ. ಇಳಿದು ಬಿಟ್ಟು ನೋಡ್ತೀನಿ, ಸ್ಮಶಾನ. ಯು ಹ್ಯಾವ್ ರೀಚ್ಡ್ ಯುವರ್ ಡೆಸ್ಟಿನೇಷನ್, ಯು ಆರ್ ರೀಚ್ಡ್ ಯುವರ್ ಡೆಸ್ಟಿನೇಷನ್ ಅಂತ ಹೇಳ್ತಾ ಇದ್ದಾಳೆ. ಈ ಡ್ರೈವರ್ ಸುಮ್ಮನೆ ಇರಬೇಕೋ ಬೇಡ? ಇಷ್ಟು ಬೇಗನ ಫಾದರ್ ಇಲ್ಲಿ? ಸುಮ್ಮನಿರೇ, ಅದು ರಾತ್ರಿ ಆಗಿದ್ದು ಅಲ್ಲ ಫಾದರ್, ಇದು ನಾವು ಬರುವ ಸ್ಥಳ ಅಲ್ಲ. ಅವಳು ಕರ್ಕೊಂಡು ಬಂದಿದ್ದಾಳಲ್ಲ, ಏನು ಮಾಡೋದು? ಟೇಕ್ ಎ ಯೂ ಟರ್ನ್, ಈಗ ತಿರ್ಗಿಸು ನೀನು. ಸರಿ, ನಮಗೆ 1 ಗಂಟೆ 12 ಗಂಟೆಗೆ ಸಿಗುವವರು ಯಾರು ದಾರಿ ತೋರ್ಸಕ್ಕೆ? ಪುಣ್ಯಾತ್ಮ ಒಬ್ಬ ಸಿಕ್ಕಿದ, ಟೈಟ್ ಲೋಡ್ ಆಗಿದ್ದಾನೆ.
ಕಾರ್ ನಿಲ್ಲಿಸ್ಬಿಟ್ಟು ಇವನ ಹತ್ರ ಕೇಳೋದೋ ಬೇಡವೋ ಅಂತ ಆಲೋಚನೆ ಮಾಡುವಾಗಲೇ, ನಾನು ಕಾರ್ ಇಳಿಯುವಾಗಲೇ ನಮ್ಮನ್ನು ನೋಡೋದು. ಅಷ್ಟು ಲೋಡ್ ಆದರೂ ಅವನಿಗೆ ಪರಿಚಯ ಸಿಕ್ತು. ನೀವು ಯೂಟ್ಯೂಬಲ್ಲಿ ಬರೋರಲ್ಲ. ಅಬ್ಬ, ಜೀವ ಬಂದಾಗ ಆಯ್ತು ನನಗೆ. ಅಪ್ಪ, ಇಷ್ಟು ಲೋಡ್ ಆದರೂ ನನ್ನ ಪರಿಚಯ ಹಿಡ್ಕೊಂಡಲ್ವ. ಅಪ್ಪ, ಚರ್ಚಿಗೆ ಹೋಗಬೇಕು, ಯಾವ ದಾರಿ ಅಂದ. ಇವನಿಗೆ ನಿಲ್ಲಕ್ಕಾಗಲ್ಲ. ನೀವು ಸ್ಟ್ರೈಟ್ ಹೋಗಿ ಅಂದ. ಕೈ ಹಿಂಗಿದೆ, ಇದು ಕಾಡ್ದಾರಿ, ಇಲ್ಲಿ ಹೆಂಗೆ ಹೋಗೋದು? ನಾನು ನಂಬಿಕೆ ಇಟ್ಟೆ. ಇವ ಫಸ್ಟ್ ತೋರಿಸಿದೆ ಅಲ್ವಾ, ಹಿಂಗೆ ಅಂತ ಹೇಳಿ ಹಿಂಗೆ ಬಂತಲ್ಲ, ಅಂದ್ರೆ ಅವನ್ಗೆ ನಿಲ್ಲಕ್ಕಾಗಲ್ಲ. ಅವನ್ ಕೈ ಹಿಂಗೆ ಹೋಗುತ್ತೆ, ಹಂಗೆ ಹೋಗೋಣ ಅಂತ ಹೋದೆವು. ಕರೆಕ್ಟ್ ಚರ್ಚ್ ಸಿಕ್ತು. ಫಾದರ್ ಕಾಯ್ತಾ ಇದ್ರು. ಫಾದರ್ ಬಂದ್ರ, ಮ್ಯಾಪ್ ವರ್ಕ್ ಆಯ್ತಾ ಫಾದರ್? ಅಲ್ಲ, ವರ್ಕ್ ಆಯ್ತು ಫಾದರ್, ಸೀದಾ ಸ್ಮಶಾನಕ್ಕೆ ಕರ್ಕೊಂಡು ಹೋಯ್ತು ನಮ್ಮನ್ನು. ಏನು ಅಂತ ಗೊತ್ತಾಗಿಲ್ಲ. ಇಲ್ಲ, ನಾನು 11 ಗಂಟೆಗೆ ಅಲ್ಲೇ ಇದ್ದೆ, ಅಲ್ಲಿಂದಲೇ ಕಳಿಸಿದೆ ಅಂದ್ರು. ಪಾಪ ಪುಣ್ಯಾತ್ಮ, ಫಸ್ಟ್ ಟೈಮ್ ಮ್ಯಾಪ್ ಕಳಿಸೋದಂತೆ. ಅವರು ಅಲ್ಲಿಂದಲೇ ಮ್ಯಾಪ್ ಕಳಿಸಿಬಿಟ್ಟಿದ್ದಾರೆ. ಮತ್ತೆ ಆ ಹುಡುಗಿ ನಮ್ಮನ್ನು ಅದೇ ಜಾಗಕ್ಕೆ ಕರ್ಕೊಂಡು ಹೋಗೋದು, ಇನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ? ಆದ್ರಿಂದ ನೀವು ಹೋಗುವಂತ ದಾರಿ ಅದಲ್ಲದಿದ್ರೆ ಟೇಕ್ ಎ ಯೂ ಟರ್ನ್, ಹಿಂದಕ್ಕೆ ಬನ್ನಿ. ಅದರಿಂದ ಇಲ್ಲಿವರೆಗೆ ಪ್ರಪಂಚವನ್ನೇ ನೀವು ನಂಬಿ ಹೋಗಿದ್ದೀರಿ ಅಂದ್ರೆ ಟೇಕ್ ಎ ಯೂ ಟರ್ನ್, ವಾಪಸ್ ಬನ್ನಿ, ವಾಪಸ್ ಬನ್ನಿ. ಇದು ಮೊದಲನೆಯದು. ಎರಡನೆಯದು, ಹಳೆಯದನ್ನೆಲ್ಲವನ್ನ ಮರೆತು ಬಿಡಿ, ಹೊಸತರ ಕಡೆಗೆ ಹೆಜ್ಜೆ ಹಾಕಿ. ಯಾಕಂದ್ರೆ ಲೋಡ್ ಜಾಸ್ತಿ ಆಗಬಾರದು. ನಿಮ್ಮ ಮೊಬೈಲಲ್ಲಾದ್ರೂ ಎಲ್ಲಾದ್ರೂ ಲೋಡ್ ಜಾಸ್ತಿ ಆದ್ರೆ ಹ್ಯಾಂಗ್ ಆಗತ್ತೆ. ಕುಟುಂಬ ಜೀವನದಲ್ಲೂ ಅಷ್ಟೇ, ಹಳೆಯದನ್ನ ಮರೆತು ಬಿಡಿ. ನಾನು ಪ್ರತ್ಯೇಕವಾಗಿ ಈ ಸೈಡಿಗೆ ಹೇಳೋದು, ಪಾಪ ಇವ್ರದ್ದು GB ಕಡಿಮೆ ಇದೆ, ಮೆಮೊರಿ ಕಾರ್ಡ್ 1 GB 2 GB ಅಷ್ಟು. ಇದು 160 170 180 ಮಾತಾಡಿದ್ರೆ ಸಾಕು. ನೀನು ಅವತ್ತು ಹಂಗೆ ಹೇಳಿದ್ದೆ, ನೀನು ಇವತ್ತು ಹಿಂಗೆ ಹೇಳಿ, ನನಗೆ ಮರ್ತು ಹೋಗಿಲ್ಲ. ಪಾಪ ಈ ಪುಣ್ಯಾತ್ಮ ರಿವೈಂಡ್ ಮಾಡಿದ್ರು ಇವನಿಗೆ ನೆನಪಾಗಲ್ಲ. ಯಾಕಂದ್ರೆ ಈ ಒಂದು ಮೆಮೊರಿ ಇಷ್ಟೇ, 4 ಘಟನೆಗಳು ನೆನಪಲ್ಲಿರ್ತವೆ, ಮುಳ್ದದೆಲ್ಲ ಡಿಲೀಟ್ ಆಗಿ ಹೋಗುತ್ತೆ. ಈ ನಾಟ್ ಇನಫ್ ಮೆಮೊರಿ. ಇದು ಏನಿಲ್ಲ, 180 GB ಹಿಡ್ಕೊಂಡು ಇದ್ದ 1947 ಇದ್ದಿದ್ದು ಕೂಡ ತಲೆಯ ಒಳಗಡೆ ಇರುತ್ತೆ. ಡೌನ್ಲೋಡ್ ಮಾಡಿ, ಡಿಲೀಟ್ ಮಾಡಿ. ಹಳೆಯದನ್ನ ಡಿಲೀಟ್ ಮಾಡಿ ಬಿಸಾಡಿ, ಹೊಸತಕ್ಕೆ ಜಾಗ ಇಲ್ಲ. ಇನ್ನು ಹಳೆಯದನ್ನು ಇಟ್ಕೊಂಡು ಏನು ಮಾಡ್ತೀರಿ ನೀವು? ಅದರಿಂದ ಹಳೆಯದು ಬೇಡ, ಹಳೆಯದನ್ನ ಡಿಲೀಟ್ ಮಾಡಿ ಭರವಸೆಯನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಮೂರನೇದ್ದು, ಜೋಡಿಸಿದ ಕರಗಳು ತೆರೆಯಲ್ಪಡಲಿ. ದೇವಾಲಯದಲ್ಲಿ ಕರಗಳನ್ನು ಜೋಡಿಸುವಂಥದ್ದು ಬಹಳ ಸುಲಭ. ಆದರೆ ಪೂಜೆ ಮುಗಿಸಿದ ನಂತರ ಕರಗಳು ವಿಸ್ತಾರವಾಗಲಿ. ಪರರಿಗೆ ನೀವು ಕಂಡುಕೊಂಡಂತ ದೇವರನ್ನ ನಿಮ್ಮ ಜೀವನದ ಮೂಲಕ ಕೊಡುವುದಕ್ಕೆ ಪ್ರಯತ್ನಿಸಿರಿ. ಆತ್ಮೀಯರೇ, ಈ ಪುಣ್ಯಕ್ಷೇತ್ರಕ್ಕೆ ನೀವು ಬರ್ತೀರಿ, ಕೈ ಜೋಡಿಸ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ನಿಮ್ಮಿಂದ ಬೇರೆ ಏನು ಕೇಳಲ್ಲ, ದೇವರು ಏನು ಕೇಳಲ್ಲ. ಈ ಒಂದು ಪುಣ್ಯ ಸ್ಥಳ ಇದೆ, ಭರವಸೆಯನ್ನು ಕೊಡುವಂತ ಸ್ಥಳ ಇದೆ. ಇಲ್ಲಿ ನಿಮಗೆ ಭರವಸೆ ಸಿಕ್ಕಿದ್ರೆ, ಇಲ್ಲಿ ನೀವು ಬೇಡಿದಂತ ಪ್ರಾರ್ಥನೆ ನಿಮಗೆ ದೊರಕಿದ್ರೆ, ಆ ಜೋಡಿಸಿದ ಕರಗಳನ್ನ ಬೇರೆಯವರಿಗೆ ತೋರಿಸಿ ಅಲ್ವಾ ನಾನು ಹರಿಹರಕ್ಕೆ ಹೋಗಿದ್ದೆ, ಆ ಮಾತೆ ನನ್ನನ್ನು ಆಶೀರ್ವಾದ ಮಾಡಿದ್ರು, ನೀನೂ ಹೋಗು. ಜೋಡಿಸಿದ ಕರಗಳು ವಿಸ್ತಾರವಾಗಲಿ. ಈ ಕೆಲಸವನ್ನು ಎಲ್ಲರೂ ಮಾಡಬಹುದು. ಅದಕ್ಕೆ ಖರ್ಚಿದೇನಾ? ಇಲ್ಲ. ಇನ್ವಿಟೇಷನ್ ಅನ್ನ ನೀವು ಕೊಡುವಂಥದ್ದು, ಅಲ್ಲಿಗೆ ಹೋಗು, ನಿನ್ನ ಎಂಥ ನಿರಾಶೆ ಇದ್ರೂ ಅದು ಭರವಸೆಯಾಗಿ ಪರಿವರ್ತನೆ ಆಗುತ್ತೆ ಅಂತ ನೀವೊಂದು ಮಾತನ್ನ ಹೇಳಿ, ನಿನ್ನ ಸಾಕ್ಷಿ ನಾನು ಹೋಗಿದ್ದೇನೆ. ಯಾಕಂದರೆ ಇವತ್ತು ಜನ ಈ ಅದ್ಭುತ ಸ್ವರೂಪದಲ್ಲಿ ದೇವರು ಇದ್ದಾರೆ ಅಂತ ನಂಬುವವರು ಬಹಳ ಕಡಿಮೆ. ನನಗೆ ಸಿಕ್ಕಿದೆ, ನಾನು ಹೋಗಿದ್ದೆ ಅಂತ ನೀವು ಹೇಳಿದ್ರೆ ನಿಮ್ಮಲ್ಲಿ ಭರವಸೆ ಇಡುವವರು ಜಾಸ್ತಿ. ಯಾಕಂದ್ರೆ ಆತ್ಮೀಯರೇ, ಇವತ್ತು 100 ಜನ ಕ್ರಿಸ್ತನನ್ನ ಅರಿಯದೆ ಇರುವವರಲ್ಲಿ ಒಬ್ಬ ಮಾತ್ರ ಬೈಬಲ್ ಓದ್ತಾನೆ, ಉಳಿದ 99 ಮಂದಿ ನಿಮ್ಮನ್ನ ಓದ್ತಾರೆ. ಒಬ್ಬ ಮಾತ್ರ ಬೈಬಲ್ ಓದ್ತಾನೆ, ಉಳಿದ 99 ಮಂದಿ ನಿಮ್ಮನ್ನ ಓದ್ತಾರೆ. ನಿಮ್ಮಲ್ಲಿ ಅವರಿಗೆ ಕ್ರಿಸ್ತ ಕಾಣದಿದ್ರೆ ಅವರೆಲ್ಲಿಗೂ ಹೋಗೋದಿಲ್ಲ. ನಿಮ್ಮ ಅನುಭವವನ್ನು ನೀವು ಹಂಚದಿದ್ರೆ ಅವರಿಗೆ ಕ್ರಿಸ್ತ ಎಲ್ಲಿಯೂ ಕಾಣಲ್ಲ. 4ನೇದು, ಸಂಸ್ಕಾರಗಳು ಆಚರಣೆಯಾಗಲಿ, ಸಂಭ್ರಮ ಬೇಡ. ಒಂದು ದೀಕ್ಷಾಸ್ಥಾನ, ಒಂದು ಪರಮ ಪ್ರಸಾದ, ಒಂದು ವಿವಾಹ. ನೋಡಿ, ಇವತ್ತು ನಮ್ಮ ಸಮಾರಂಭಗಳು ಸಂಭ್ರಮಗಳಾಗಿದ್ದಾವೆ, ಆಚರಣೆ ಇಲ್ಲ.
ನೋಡಿ, ಬೇಕಾದರೆ ಒಂದು ದೀಕ್ಷಾಸ್ಥಾನದ ಕಾರ್ಯಕ್ರಮಕ್ಕೆ ಹೋಗಿ, ಒಂದು ಪ್ರಥಮ ಪರಮ ಪ್ರಸಾದ ಸ್ವೀಕಾರ ಮಾಡಿದಂಥ ಕಾರ್ಯಕ್ರಮಗಳಿಗೆ ಹೋಗಿ, ಅಲ್ಲಿ ಯೇಸು ಕ್ರಿಸ್ತರು ಇರಬಹುದಾ? ಆ ಮಗನ ಆತ್ಮದೊಳಗಡೆ ಬಂದಂತ ಯೇಸು ಕ್ರಿಸ್ತರು ಆ ಸಮಾರಂಭದಲ್ಲಿ ಇರುವುದಕ್ಕೆ ನಾವು ಬಿಡಬಹುದಾ? ಸಾಧ್ಯ ಇಲ್ಲ. ಅಂಥದ್ದೆಲ್ಲ ನಡೀತದೆ, ಅಂಥದ್ದೆಲ್ಲ ಅಲ್ಲಿ ನಡೆಯುತ್ತದೆ. ಆದ್ರಿಂದ ಸಂಸ್ಕಾರಗಳು ಆಚರಣೆಯಾಗಲಿ, ಸಂಭ್ರಮ ಬೇಕು ಸ್ವಲ್ಪ. ಸುಮ್ಮನೆ ಆತ್ಮೀಯರೇ, ನೀವು ಎಷ್ಟೇ ದುಂದು ವೆಚ್ಚ ಮಾಡಿ, ಎಂಥ ಅಡಿಗೆ ಬೇಕಾದರೂ ಮಾಡಿ, ಇಷ್ಟರವರೆಗೆ ಎಷ್ಟು ಸಮಾರಂಭಗಳಲ್ಲಿ ನೀವು ಭಾಗವಹಿಸಿದ್ರಿ? ಎಷ್ಟು ಅಡಿಗೆಗಳು ನಿಮ್ಮ ನೆನಪಲ್ಲಿದ್ದಾವೆ? ಒಬ್ಬ ವ್ಯಕ್ತಿ ಸರಿಯಾಗಿ ತಿನ್ನುವುದಿದ್ರೆ ಎಷ್ಟು ಮಾಂಸ ತಿನ್ನಬಹುದು ಅಲ್ವಾ? ಒಂದು 4 ಪೀಸ್ ಮಟನ್, 1-2 ಪೀಸ್ ಚಿಕನ್ ಅಷ್ಟೇ. ಇನ್ನು ಉಳಿದದ್ದು ಏನು ಮಾಡಿದ್ರು ಕೂಡ ವೇಸ್ಟೇ. ಅದು ಅರ್ಧ ಪ್ಲೇಟಲ್ಲಿ 400-800 ರೂಪಾಯಿ ಕೊಟ್ಟು ಆ ಕೇಟರಿಂಗ್ ನಾವನ್ನ 800 ರೂಪಾಯಿ ಕೊಟ್ಟು ಊಟ ಮಾಡಿಸಿದ್ರು ಕೂಡ ಇವರು ತಿನ್ನುವುದು 100 ರೂಪಾಯಿದು ಮಾತ್ರ. ಉಳಿದದ್ದೆಲ್ಲ ಅಲ್ಲಿ ವೇಸ್ಟ್ ಬಾಕ್ಸಿಗೆ ಹೋಗುತ್ತೆ. ಇದು ಸಂಭ್ರಮ ನಮ್ದು, ಇದು ಸಂಭ್ರಮ ನಮ್ದು. ಅದರಿಂದ ನಮ್ಮ ಮನೆಗಳಲ್ಲಿ ಇವತ್ತು ಸಮಾರಂಭಗಳು ನಡೆಯುವಾಗ ವೇಸ್ಟ್ ಆಗುವಂತ ವಸ್ತುಗಳನ್ನು ಒಂದು ಕಡೆ ನಾವು ಇಟ್ಟರೆ, ಒಂದೊಂದು ಆಶ್ರಮಗಳಿಗೆ ತಿಂಗಳುಗಟ್ಟಲೆ ನಾವು ಅವರ ಹಸಿವನ್ನ ಇಂಗಿಸಬಹುದು. ಅಷ್ಟು ವೇಸ್ಟ್ ಮಾಡ್ತೀವಿ. ಅದರಿಂದ ಈ ಜೂಬ್ಲಿ ವರ್ಷದಲ್ಲಿ ನಮ್ಮ ಸಂಭ್ರಮಗಳು ಆಚರಣೆಯಾಗಲಿ, ಸಮಾರಂಭ ಆಗುವಂತಹದ್ದು ಬೇಡ. ಅದರಿಂದ ನಾವೆಲ್ಲರೂ ಭರವಸೆಯ ಯಾತ್ರಿಕರಾಗಿ ಈ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ಯಾಕಂದ್ರೆ ಈ ಒಂದು ಜೂಬ್ಲಿ ವರ್ಷದಲ್ಲಿ ನಾವು ಪುಣ್ಯಕ್ಷೇತ್ರವನ್ನು ಸಂದರ್ಶಿಸಬೇಕು. ಯಾಕೆ? ನಮ್ಮ ಪಾಪಗಳಿಗೆ ಪರಿಹಾರ ಮಾಡುವುದಕ್ಕೆ ಪುಣ್ಯಕ್ಷೇತ್ರಗಳನ್ನು ಸೂಚಿಸಲಾಗಿದೆ. ಅದರಿಂದ ಇನ್ನು 25 ವರ್ಷದ ನಂತರ ಬರುವುದು ಇನ್ನೊಂದು ಜೂಬ್ಲಿ. ಅಲ್ಲಿವರೆಗೆ ನಾವು ಬದುಕ್ತೀವೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಪಕ್ಕದವ್ರನ್ನ ಸ್ವಲ್ಪ ನೋಡಿ. ಈ ಕೊರೋನಾ ಬಂದ ಮೇಲೆ ಕೆಲವರು ಒಂದೊಂದು ಪೊಸಿಷನ್ ಇಟ್ಕೊಂಡು ಕೂತರೆ ಮತ್ತು ಅಲ್ಲಾಡಲ್ಲ, ಅವರು ಅಲ್ಲೇ ಹೋಗ್ಬಿಟ್ಟಿರ್ತಾರೆ. ಅದರಿಂದ ಇಂಥ ಸಮಾರಂಭ, ಇಂಥ ಪೂಜೆಗಳಲ್ಲೂ ಪಕ್ಕದವರನ್ನು ಒಂದು 5 ನಿಮಿಷ ತಟ್ಟಿ ನೋಡಿ, ಜೀವಂತ ಹಿಂಗೆ ನೋಡಿದ್ರ ದೇವರಿಗೆ ಸ್ತೋತ್ರ ಅಂತೇಳಿ, ಇಲ್ಲದಿದ್ರಲ್ಲಿ ಕುಂತಲ್ಲೇ ಹೋಗ್ಬಿಡ್ತವೆ ಮ್ಯಾಕ್. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಭರವಸೆಯಿಂದ ನಾವು ಜೀವಿಸೋಣ. ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೀವಿ ಅಂದರೆ ಒಂದು ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡಿ ಈ ಜೂಬ್ಲಿ ವರ್ಷದಲ್ಲಿ ನಮ್ಮ ಪಾಪದ ಪರಿಪೂರ್ಣ ಮಾಫಿಯನ್ನ, ಶಿಕ್ಷೆಯ ಮನ್ನವನ್ನ ನಾವು ಮಾಡಿಕೊಳ್ಳೋಣ. ದೇವರು ಕೊಟ್ಟಿರುವಂಥ ಈ ವರದಾನವನ್ನು ಭರವಸೆಯ ಯಾತ್ರಿಕರಾಗಿ ನಾವು ಪಡೆದುಕೊಳ್ಳೋಣ. ಆಮೇನ್.